ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಮಳೆಯಿಂದಾಗಿ ಎಲ್ಲೆಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಅಂತೇಳಿ ನೋಡ್ತಾ ಇದ್ವಿ. ಇನ್ನು ರಣ ಮಳೆಯಿಂದಾಗಿ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ. ರಣ ಮಳೆಯಿಂದಾಗಿ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ, ಕಾಶಿ ವಿಶ್ವನಾಥ ದೇಗುಲಕ್ಕೂ ನೀರು ನುಗ್ಗಿದೆ. ಯಲಹಂಕದ ಅಟ್ಟೂರಿನ ಇತಿಹಾಸ ಪ್ರಸಿದ್ಧ ದೇಗುಲ ಇದು. ಆ ದೇಗುಲಕ್ಕೆ ಇದೀಗ ಜಲ ದಿಗ್ಬಂಧನ. ಕಲ್ಯಾಣಿ ತುಂಬಿ ದೇಗುಲ ಆಲ್ಮೋಸ್ಟ್ ಅರ್ಧದಷ್ಟು ಮುಳುಗಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇದೇ ಟೆಂಪಲ್ಲು, ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಮಳೆ ಬಂದಂಥ ಕಾರಣಕ್ಕಾಗಿ ಕಲ್ಯಾಣಿ ನೀರು ತುಂಬಿದೆ. ದೇವಸ್ಥಾನ ಆಲ್ಮೋಸ್ಟ್ ಅರ್ಧದಷ್ಟು ಮುಳುಗಿದೆ. ಯಲಹಂಕದ ಅಟ್ಟೂರಿನ ಭಾಳ ಇತಿಹಾಸ ಪ್ರಸಿದ್ಧ ಇರುವಂಥ ದೇಗುಲ ಇದು. ಸೊ ಅಲ್ಲಿ ಯಾವ ರೀತಿಯಾಗಿ ನಿನ್ನೆ ರಾತ್ರಿ ಸುರಿದಂಥ ಮಳೆಯಿಂದಾಗಿ ಏನು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ವಿಶ್ವನಾಥ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ ನೋಡಿ, ಆಲ್ಮೋಸ್ಟ್ ಅರ್ಧದಷ್ಟು ಮುಳುಗಡೆ ಆಗಿದೆ. ಸೊ ಇದು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಮಳೆಯಿಂದ ರಗಳೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ವರುಣಾರ್ಭಟಕ್ಕೆ ಸದ್ಯ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ಇನ್ನು ಮುಂದಿನ ಹಲವು ಗಂಟೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದು ಭಾಳ ಇತಿಹಾಸ ಪ್ರಸಿದ್ಧ ಹೊಂದಿರುವಂಥ ದೇಗುಲ. ಬೇರೆ ಬೇರೆ ಭಾಗದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಬಟ್ ತಡರಾತ್ರಿ ಸುರಿದಂಥ ಮಳೆಯಿಂದಾಗಿ ಈಗ ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ನೋಡಿ. ಕಲ್ಯಾಣಿ ತುಂಬಿದೆ. ಕಲ್ಯಾಣಿ ತುಂಬಿದಂಥ ನೀರು ಈಗ ದೇವಸ್ಥಾನಕ್ಕೂ ಕೂಡ ನುಗ್ಗಿದೆ. ಸುಮಾರು ಆಲ್ಮೋಸ್ಟ್ ಅರ್ಧದಷ್ಟು ದೇವಸ್ಥಾನ ಮಳೆ ನೀರಿಂದ ಮುಳುಗಡೆಯಾಗಿದೆ. ಇನ್ನು ನೆಲಮಂಗಲದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಹೆದ್ದಾರಿ ಜಲಾವೃತಗೊಂಡಿದೆ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಏನಿದೆ ಅಲ್ಲೂ ಕೂಡ ನೀರು ನಿಂತಿದೆ ನೋಡಿ. ಎಲ್ಲೆಲ್ಲಿ ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಅಡಕ್ಮಾರ್ನಹಳ್ಳಿ ಜೈನ್ ಟೆಂಪಲ್ ರಸ್ತೆ ಏನಿದೆ ಆ ರಸ್ತೆ ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ಜಲಾವೃತ ಆಗಿದ್ರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಸುಮಾರು 2 ಅಡಿಯಷ್ಟು ನೀರು ನಿಂತಿದ್ದು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನಿತ್ಯ ನೂರಾರು ಜನ ಓಡಾಡ್ತಾ ಇರ್ತಾರೆ, ಸಾವಿರಾರು ಜನ ಓಡಾಡ್ತಾ ಇರ್ತಾರೆ ಹೆದ್ದಾರಿಲಿ ನೋಡಿ. ಆ ಬೈಕ್ನ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಅದೇ ನಾ ಹೇಳ್ತಾ ಇದ್ದಾರೆ, ಹೆವಿ ವೆಹಿಕಲ್ಸ್ ಆದರೆ, ಬಸ್ಗಳು ಲಾರಿಗಳಾದರೆ ಹೇಗೋ ಹೋಗ್ಬಿಡುತ್ತೆ, ಹೈಟಲ್ಲಿರುತ್ತೆ, ಗೊತ್ತಾಗಲ್ಲ. ಬಟ್ ಆದರೆ ಬೈಕವರು ಕಾರವ್ರು ಹೋಗ್ಬೇಕಂತಂದರೆ ಸಮಸ್ಯೆ. ಮತ್ತೇನಾದರೂ ನೀರು ಹೋಯ್ತು ಅಂತ ಅಂದರೆ ಕಾರ್ ಅಲ್ಲೇ ಕೆಟ್ಟೋಗುತ್ತೆ ಅಥವಾ ಬೈಕು ಅಲ್ಲೇ ಕೆಟ್ಟೋಗುತ್ತೆ. ಈ ಥರದ ಪರಿಸ್ಥಿತಿ ಇದೆ ಸದ್ಯ. ಇದು ನೆಲಮಂಗಲ ಭಾಗದ ಸರ್ವಿಸ್ ರಸ್ತೆ ಏನಿದೆ ಅಲ್ಲಿ ಅಡಕ್ಮಾರ್ನಹಳ್ಳಿಯ ಈ ಜೈನ್ ಟೆಂಪಲ್ ರೋಡ್ ಏನಿದೆ ಅಲ್ಲಿ ಈ ಚಿತ್ರಣ ಕಂಡು ಬರ್ತಾ ಇದೆ. ಆಮೇಲೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇರುತ್ತೆ. ಕೇಳಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸರ್ವಿಸ್ ರಸ್ತೆಯಲ್ಲಿ ಈ ಬೆಂಗಳೂರಿಗೆ ಬರೋವಂಥವ್ರು ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರು, ತುಮಕೂರು ಆ ಕಡೆ ಎಲ್ಲ ಹೋಗುವಂಥವ್ರು ಕೂಡ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಬಟ್ ಈಗ ಮಳೆಯಿಂದಾಗಿ ತೊಂದರೆ ಆಗ್ತಾ ಇದೆ. ಅದರಲ್ಲೂ ವಾಹನ ಸವಾರರು ಪರದಾಡ್ತಾ ಇದ್ದಾರೆ.